ಜಾನಕಿಯಮ್ಮ ನಿಮಗಿದು ನಮನ ಕಾರ್ಯಕ್ರಮ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹೊರನಾಡಿನಲ್ಲಿ ಹುಟ್ಟಿ ಭಾರತೀಯ ಚಲನಚಿತ್ರರಂಗದಲ್ಲಿ ಅನೇಕ ಭಾಷೆಗಳಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿ ಕನ್ನಡದಲ್ಲಿ ಅತ್ಯಧಿಕ ಹಾಡುಗಳನ್ನು ಹಾಡಿದ ಕಾರಣ ದಕ್ಷಿಣ ಭಾರತದ ಕೋಗಿಲೆ ಎಂದು ಖ್ಯಾತಿ ಪಡೆದ ದಿವಂಗತ ಗಾನ ಸರಸ್ವತಿ ಎಸ್ ಜಾನಕಿರವರ ಸಂಗೀತ ಸೇವೆಗೆ ಅಪಾರವಾಗಿದೆ. ಅಭಿಜ್ಞಾ ಸಂಗೀತ ಅಕಾಡೆಮಿ, ಕಲ್ಪತರು ಮಹಿಳಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಜಾನಕಿ ಅಮ್ಮ ನಿಮಗಿದು ನಮನ ಕಾರ್ಯಕ್ರಮದಲ್ಲಿ ದಿವಂಗತ ಎಸ್ ಜಾನಕಿರವರಿಗೆ ಭಾವಪೂರ್ಣ ನಮನವನ್ನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಆಕಾಶವಾಣಿ ನಿಲಯ ಕಲಾವಿದರಾದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿರವರು ಮಾತನಾಡಿ ಎಸ್ ಜಾನಕಿರವರ ವ್ಯಕ್ತಿತ್ವ, ಗಾಯನ ವೈಶಿಷ್ಟ್ಯ ಹಾಗೂ ಅವರ ಸಂಗೀತ ಸಾಧನೆಯನ್ನ ವಿಶ್ಲೇಷಿಸಿದರು. ದಕ್ಷಿಣ ಭಾರತೀಯ ಸಂಗೀತ ಮಾತ್ರವಲ್ಲದೆ ಹಿಂದೂಸ್ತಾನಿ ಸಂಗೀತ ಶೈಲಿಯಲ್ಲಿಯೂ ಅವರು ಅನೇಕ ಗೀತೆಗಳನ್ನ ಹಾಡಿದವರನ್ನ ಉದಾಹರಣೆಗಳೊಂದಿಗೆ ವಿವರಿಸಿದರು. ಕೆಲವು ಗೀತೆಗಳನ್ನ ಕೂಡ ಹಾಡುವ ಮೂಲಕ ಶ್ರೋತೃಗಳನ್ನ ರಂಜಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡದ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿರವರು ಮಾತನಾಡಿ, ಕಲ್ಪತರು ಮಹಿಳಾ ಸಂಘ ಹಾಗೂ ಅಭಿಜ್ಞಾ ಸಂಗೀತ ಅಕಾಡೆಮಿಯು ಎಸ್ ಜಾನಕಿರವರ ಸ್ಮರಣಾರ್ಥ ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿರುವುದು ಶ್ಲಾಘನೀಯ. ಅವರ ಅಮರ ಗೀತೆಗಳನ್ನು ಹೊಸ ತಲೆಮಾರಿನ ಕಲಾವಿದರಿಗೆ ಪರಿಚಯಿಸಿ ಹಾಡಲು ಅವಕಾಶ ಕಲ್ಪಿಸುತ್ತಿರುವುದು ಅಭಿನಂದನೀಯ ಕಾರ್ಯ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಂದ್ರಶೇಖರ್ ರೊಟ್ಟಿವಾಡ್ ರವರು ಮಾತನಾಡಿ, ಕಲ್ಪತರು ಮಹಿಳಾ ಸಂಘವು ಇದೇ ರೀತಿ ಇನ್ನಷ್ಟು ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮುಂದೆಯೂ ಆಯೋಜಿಸಲಿ ಎಂದು ಶುಭ ಹಾರೈಸಿದರು. ಖ್ಯಾತ ಹಿಂದೂಸ್ತಾನಿ ಗಾಯಕಿ ಡಾಕ್ಟರ್ ಶಕ್ತಿ ಪಾಟೀಲ್ ರವರ ಗೌರವ ಉಪಸ್ಥಿತಿಯು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿತು. ಸಂಘದ ಅಧ್ಯಕ್ಷೆ ಆರತಿ ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಧಾ ಕಬ್ಬೂರ್ ಅವರು ಸ್ವಾಗತಿಸಿದರು. ಲತಾ ಮಠ್ ಹಾಗೂ ಮಾಧುರಿ ಕುಲಕರ್ಣಿರವರು ಅತಿಥಿಗಳನ್ನ ಪರಿಚಯಿಸಿದರು. ಸಂಘದ ಸದಸ್ಯರಿಂದ ಪ್ರಾರ್ಥನೆಯನ್ನ ಮಾಡಲಾಯಿತು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹಾಗೂ ಗದಗ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 20 ಕಲಾವಿದರು ಏಕಗಾನ ಹಾಗೂ ಯುಗಗಳ ಗಾನವನ್ನ ಒಂದೇ ರೂಪದಲ್ಲಿ ಎಸ್ ಜಾನಕಿರವರ 45ಕ್ಕೂ ಹೆಚ್ಚು ಜನಪ್ರಿಯ ಗೀತೆಗಳನ್ನ ಹಾಡಿ ನೆರೆದಿದ್ದ ಸಂಗೀತ ಆಸಕ್ತರನ್ನ ರಂಜಿಸಿದರು. ಈ ಕಾರ್ಯಕ್ರಮವನ್ನ ದೀಪಾ ಪಾಟೀಲ್ ರವರು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಕಾರ್ಯಗಳೆಲ್ಲ ವಿಜಯ ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ ಕರಿಮುಖ ನೋಡಿದರೆ ಇಲ್ಲ ಪಾಯ, ಕರಿಮುಖ ನೋಡಿದರೆ ಇಲ್ಲ ಪಾಯ, ಭಕ್ತಿಗೆ ಗಣಪನು ಒಲಿವ ಉಪಾಯ. ಸರ್ವಜ್ಞ ಸರ್ವವರ್ಗದೆ ಸರ್ವದೋಷಭಯಂಕರಿ ಸರ್ವ ದುಃಖಹರಿ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಹನೀಯರಿಗೂ ಹಾಗೂ ಇಲ್ಲಿ ನೆರೆದಂತ ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತೇನೆ. ಇವತ್ತ ನಾವು ಜಾನಕಿ ಅಮ್ಮನವರ ನಮನ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಒಂದು ಸಂಘ ಸಂಸ್ಥೆ ನಡಿಬೇಕಂತಂದ್ರೆ ಒಂದು ಮನೋಭಾವ ಒಂದೇ ಇದನ್ನಿರ್ತೈತಿ. ಅದರಿಂದ ನಾವು ಏನು ವಿಚಾರ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅನಿಸ್ತು ಕೆಲವರೆಲ್ಲ ಕಾಂಪಿಟೇಷನ್ ಅದಂತೆಲ್ಲ ಮಾಡ್ಯಾರ. ಆದರೆ ನಾವು ವಿಚಾರ ಮಾಡಿದ್ವಿ, ಈ ಜಾನಕಿ ಅಮ್ಮನವರು ಸಾಕಷ್ಟು 4800 ತನ ಇದನ್ನ ಅವರು ಹಾಡುಗಳನ್ನು ಹಾಡ್ಯಾರ. ಮತ್ತು ಒಂದೇ ಥರ ಅವ್ರು ಹಾಡಿಲ್ಲ. ಒಂದು ಭಕ್ತಿ ಸಂಗೀತ ಅಂತಲ್ಲ, ಒಂದು ಪ್ರಣಯ ಗೀತೆ ಅಂತಲ್ಲ, ಭಾವಗೀತೆ ಅಂತಲ್ಲ, ಎಲ್ಲ ಥರ ಹಾಡ್ಯಾರ. ಸೊ ನನಗೆ ಈ ಕಾಂಪಿಟೇಷನ್ ಅಂತಂದ್ರೆ ಅವ್ರು ಏನೋ ಒಂದಕ್ಕೆ ಸೀಮಿತ ಮಾಡಿದ್ರೆ ಚಲೋ ಐತೇನೋ ಅಂತ ಹೇಳಿ, ಅಂದ್ರೆ ಭಕ್ತಿ ಗೀತೆಗಳದ್ದು ಅಥವಾ ಪ್ರಣಯ ಗೀತೆದು ಡುವೆಟ್ ಈ ಥರ ಮಾಡಿದ್ರೆ ಇದೈತೇನೋ ಅಂತ ಹೇಳಿ. ಆಮೇಲೆ ಮತ್ತೆ ವಿಚಾರ ಬಂತು, ಇದನ್ನ ಹಿಂಗೆ
ಬೇಡ, ಎಲ್ಲರೂ ಎಲ್ಲ ಥರ ಹಾಡು ತಗೊಳ್ಳೋನು. ಆಮೇಲೆ ಯಾರು ಹಿಂಗೆ ಇದನ್ನ ಮಾಡೋದು ಬೇಡ. ಸೆಲೆಕ್ಟೆಡ್ ಅವರಿಗೆ ಇದನ್ನ ಇದ್ದವರು ಹಾಡಿದ ಚಲೋ ಪ್ರೊಫೆಷನಲ್ ಇದ್ದವರು ಆಯಿತು. ಆಮೇಲೆ ಉದಯೋನ್ಮುಖ ಕಲಾವಿದರು ಅಂತ ಸಣ್ಣ ಮಕ್ಕಳು ಅದಾರ. ಆಮೇಲೆ ಉದಯೋನ್ಮುಖ ಕಲಾವಿದರು ಅಂತಂದ್ರೆ ಏಜಕ್ಕೆ ಏನು ಫರಕ್ ಬರೋಂಗಿಲ್ಲ. ಸಾಕಷ್ಟು ಏಜ್ ಆದವರು ಅದಾರ. ಅವರು ಈಗ ಸ್ಟೇಜಿಗೆ ಬರಾಕತ್ತಾರ. ಅವರಿಗೆ ಇದನ್ನ ಭಾಳ ಚಂದ ಹಾಡ್ತಾರ ಕೆಲವರು. ಅವ್ರಿಗೂ ಇದಕ್ಕೆ ಕಾಂಪಿಟೇಷನ್ ಅಂತ ಹೇಳಿ ಅವರಿಗೆ ಇದನ್ನ ಮಾಡೋದು ಬೇಡ. ಅವ್ರಿಗೂ ಅವಕಾಶ ಇದನ್ನ ಆಗಲಿ, ಅವ್ರಿಗೆ ಹುರಿದುಂಬಿಸೋದು ಆಯಿತು. ಮತ್ತು ನಮಗೂ ಅವಾಗ ಜಾನಕಿ ಅಮ್ಮನ ಬರೀ ಮಾತುಕತೆ ಸಾಕಷ್ಟು ನೋಡೀವಿ, ಸಾಕಷ್ಟು ಮಾತಾಡೀವಿ. ಅವ್ರ ಬಗ್ಗೆ ಅವ್ರು ಹಾಡಿದ್ದನ್ನು ಒಂದಿಷ್ಟು ನಾವು ಆಸ್ವಾದಿಸೋಣ, ಇಲ್ಲ ಅವ್ರ ಕಡೆಯಿಂದ ಹಾಡಿಸೋಣ, ಅವರು ಒಂದಿಷ್ಟು ಅದ್ರ ಬಗ್ಗೆ ಇದನ್ನಾಗಿ ಎಂಜಾಯ್ ಮಾಡಿ ಅನ್ನೋದಕ್ಕೆ ಇದನ್ನು ಹಮ್ಮಿಕೊಂಡಿವಿ ಕಲ್ಪತರು ಮಹಿಳಾ ಮಂಡಳದ. ಆಮೇಲೆ ಅಭಿಜ್ಞ ಸಂಗೀತ ಅಕಾಡೆಮಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಕ್ತಿ ಪಾಟೀಲ್ ಅವರು ಕೂಡ ಅದಕ್ಕೆ ಬಹಳ ಹುಮ್ಮಸ್ ಕೊಟ್ಟರು. ಆಯ್ತು ಮಾಡೋಣ, ನಾವು ಇದಕ್ಕೆ ಜಾಯಿನ್ ಆಗ್ತೀವಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಎರಡೂ ಸಂಘದವರು ಸೇರಿ ಇದನ್ನು ಮಾಡೀವಿ. ಆಮೇಲೆ ಈಗ ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಗೆ ಸರ್ ಉದ್ಘಾಟಕರಾಗಿ ಒಪ್ಕೊಂಡು ಬಂದಾರ ಶ್ರೀಕಾಂತ್ ಕುಲಕರ್ಣಿ ಸರ್. ಅವ್ರ ನನಗೆ ಬಹಳ ಖುಷಿ ಐತಿ ಸಂಸ್ಥೆಗೆ ಬಂದಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅವರ ಇದನ್ನು ಇಲ್ಲಿ ಬರೀ ಧಾರವಾಡಕ್ಕೆ ಅಷ್ಟೇ ಅಲ್ಲ, ಸುಗಮ ಸಂಗೀತದಾಗ ಅವರ ಅಭಂಗ ಎಲ್ಲಕ್ಕೂ ಅವರು ರಾಗ ಸಂಯೋಜನೆ ಮಾಡ್ಯಾರ. ಅವರು ಇದು ಇಡೀ ಭಾರತಕ್ಕೆ ಅವರು ಹೆಸರದ. ಹೀಗಾಗಿ ಅವ್ರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಖುಷಿ ಐತಿ. ಅದೇ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಬೆಕ್ಕೇರಿ ಸರ್ ಅವರು ಕೂಡ ಅವರಲ್ಲಿ ಬಹಳ ಕಾರ್ಯ ಇರ್ತದ. ಅದರ ನಡುವೆನೂ ನಮಗೆ ಒಂದು ಟೈಮ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಬಂದಾಗ ಅದು ಬಹಳ ಅದಕ್ಕೂ ನಮ್ಮ ಸಂಘದ ಇದಕ್ಕೆಲ್ಲ ನಮ್ಗೆ ಬಹಳ ಖುಷಿ ಐತಿ ಅಂತ ಹೇಳ್ತೀನಿ. ಆಮೇಲೆ ಈಗೆಲ್ಲ ನೀವು ಬಂದೀನಿ ಮತ್ತು ಕೆಲವರೆಲ್ಲ ಡಿಬೇಟ್ ಹಾಡ್ತಾರೆ, ಕೆಲವರು ಇದನ್ನು ಹಾಡ್ತಾರೆ. ನಮಗೂ ಅದನ್ನು ಆಸ್ವಾದಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದೇವಿಯವರ ಪುತ್ರರಾದ ಉದ್ಘಾಟಕರಾಗಿ ಆಗಮಿಸಿದ ಪಂಡಿತ್ ಶ್ರೀ ಶ್ರೀಕಾಂತ್ ಕುಲಕರ್ಣಿಯವರ ಪರಿಚಯ ಭಾಷಣ ನನಗೆ ಒದಗಿ ಬಂದಿದ್ದು ನನ್ನ ಸುದೈವ. ಇವರು ಎಲ್ಲರಿಗೂ ಚಿರಪರಿಚಿತರು. ಇವರ ಜನ್ಮಸ್ಥಳ ಧಾರವಾಡ, ದಿನಾಂಕ 22/8/1961. ವಿದ್ಯಾಭ್ಯಾಸ MA ಕನ್ನಡ ಸಾಹಿತ್ಯ, B ಮ್ಯೂಸಿಕ್, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವೃತ್ತಿಯಲ್ಲಿ ಇವರು ಅಖಿಲ ಭಾರತ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಎ ಶ್ರೇಣಿಯ ಸಂಗೀತ ಸಂಯೋಜಕರಾಗಿ 23 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಇವರು ಎ ದರ್ಜೆಯ ಸುಗಮ ಸಂಗೀತ ಗಾಯಕರು. ಸುಗಮ ಸಂಗೀತ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಅತ್ಯಮೂಲ್ಯ. ಸುಗಮ ಸಂಗೀತದ ಏಳ್ಗೆಗಾಗಿ ಶ್ರಮಿಸುತ್ತಿರುವ ಇವರು ಅನೇಕ ಶಿಷ್ಯಂದಿರನ್ನು ತರಬೇತುಗೊಳಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಇವರ ಅನೇಕ ಶಿಷ್ಯಂದಿರು ಅನೇಕ ಧ್ವನಿ ಮುದ್ರಿಕೆಗಳಲ್ಲಿ, ಧ್ವನಿ ಸುರುಳಿಗಳಲ್ಲಿ ಹಾಗೂ ಸಿನಿಮಾ ರಂಗಕ್ಕೂ ಪರಿಚಯಿಸಲ್ಪಟ್ಟಿದ್ದು ಶ್ಲಾಘನೀಯ. ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು ರಾಜ್ಯದ ಅನೇಕ ಕಡೆಗಳಲ್ಲಿ ತಮ್ಮ ಸುಗಮ ಸಂಗೀತ ಕಾರ್ಯಕ್ರಮ ಸೊಗಸಾಗಿ ನೀಡಿ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿರಿಸಿದ್ದಾರೆ. ಧಾರವಾಡ ಉತ್ಸವ, ಕಿತ್ತೂರು ಉತ್ಸವ, ಹಂಪಿ ಉತ್ಸವ ಹಾಗೂ ಸುಗಮ ಸಂಗೀತ ಪರಿಷತ್ ವತಿಯಿಂದ ಆಯೋಜಿಸಲಾದ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು ಗಜಲ್ ಹಾಡುಗಾರರು. ಇದರೊಂದಿಗೆ ಇವರು ಅನೇಕ ವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ದಾರೆ. ಮುಖ್ಯವಾಗಿ ಗಿಟಾರ್, ಡೋಲಕ್ ಹಾಗೂ ಹಾರ್ಮೋನಿಯಂಗಳನ್ನು ಸಲೀಸಾಗಿ ನುಡಿಸಬಲ್ಲವರಾಗಿದ್ದಾರೆ. ಶ್ರೀಕಾಂತ್ ಕುಲಕರ್ಣಿ ಅವರ ಸಂಗೀತ ಸಂಯೋಜನೆಗಳಲ್ಲಿ ಪ್ರಜ್ವಲಿಸುವ ಸಿಡಿಗಳು ಅನೇಕ. ಉದಾಹರಣೆಗೆ ಪ್ಯೋರೆ ಪೋರಾ ಪುರಂದರ, ಸಂತ ಸಮಾಗಮ, ಭಜರೆ ಹನುಮಂತಂ, ಶ್ರೀ ಹರಿಯತ್ತ ಚಿತ್ತ, ಹಾಡೋಣ ಬಾಗೆಳತಿ, ಮಧುರ ರಾಗಿಣಿ, ರಕ್ಷಿಸೋ ಎನ್ನ ಹಾಗೂ ಇನ್ನೂ ಅನೇಕ ಹಾಡುಗಳನ್ನು ವಿವಿಧ ಕಲಾವಿದರು ಹಾಡಿದ್ದಾರೆ. ಶಗುಪ್ತಾ ಗಜಲ್,
ಮತ್ತು ವಿಠಲ ನಿನಗರ್ಪಿತವೋ ಹಾಡುಗಳು ಹಾಗೂ VP ಸಂಘ ಅವರ ಭಾವಭಾಸ್ಕರ ಹಾಡುಗಳನ್ನು ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು ತುಂಬ ಸೊಗಸಾಗಿ ಹಾಡಿದ್ದಾರೆ. ಇವರ ಸಂಗೀತ ಸಂಯೋಜನೆಗಳನ್ನು ಹಾಡಲು ಹಾಡುಗಾರರಿಗೆ ಎಲ್ಲಿಲ್ಲದ ಸಂತೋಷ. ಪ್ರಸಿದ್ಧ ಕಲಾವಿದರು ಇವರ ಸಂಗೀತ ಸಂಯೋಜನೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಅವರಲ್ಲಿ M. ವೆಂಕಟೇಶ್ ಕುಮಾರ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಸಹ ಇಷ್ಟಪಟ್ಟು ಹಾಡಿದ್ದಾರೆ. ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಬಾಲ ವಿಕಾಸ ಅಕಾಡೆಮಿ ವತಿಯಿಂದ ಸಾಂಸ್ಕೃತಿಕ ಗುರು ಪ್ರಶಸ್ತಿ ಸಿಕ್ಕಿದೆ. ಇವರು ರಚಿಸಿ ಸಾದರಪಡಿಸಿದ ರೂಪಕ ಭಾವೈಕ್ಯ ಮಾಣಿಕ್ಯ ರೂಪಕಕ್ಕೆ ಪುರಸ್ಕಾರ ದೊರೆತಿದೆ. ಇತ್ತೀಚೆಗೆ ಕಾಗಿನೆಲೆ ಪ್ರಾಧಿಕಾರದಿಂದ ಬಿಡುಗಡೆಗೊಂಡ ಹರಿ ತುಜೆ ಚರಣ್ ಮರಾಠಿ ಅನುವಾದಿತ ಭಕ್ತಿಗೀತೆಗಳ CD ಪಂಡಿತ್ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ತುಂಬ ಸೊಗಸಾಗಿ ಮೂಡಿಬಂದಿದೆ. ಪಂಡಿತ್ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಆದರೆ ಸಮಯದ ಅಭಾವದ ಮೂಲಕ ನನ್ನ ಪರಿಚಯ ಭಾಷಣಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವಂತೆ ಎಸ್ ಜಾನಕಿ ಅಮ್ಮ ನಿಮಗಿದು ನಮನ ಎನ್ನುವ ಶೀರ್ಷಿಕೆಯೊಂದಿಗೆ ಇವತ್ತಿನ ಈ ಸುಂದರ ಸಂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಳ್ಳೆಯ ಕೆಲಸ, ಬಹಳ ಒಳ್ಳೆಯ ಕೆಲಸ. ಯಾಕಂತಂದರೆ ಎಷ್ಟೋ ವರ್ಷಗಳಿಂದ ನಾವು ಕೇಳ್ತಾ ಬಂದಂತಹ ಚಲನಚಿತ್ರಗಳ ಗೀತೆಗಳಿಗೆ ಉತ್ತಮವಾದಂತಹ ಧ್ವನಿಯಾಗಿರುವಂತಹ ಎಸ್ ಜಾನಕಿ ಅಮ್ಮನವರು, ಅವರ ಸ್ಮರಣೆ, ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಸದಾವಕಾಶ ಇವತ್ತು ಧಾರವಾಡಕ್ಕೆ ಒದಗಿ ಬಂದಿದೆ. ಬಹಳಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ, ಅವರ ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ, ಆದರೂ ಒಂದು 4 ಮಾತುಗಳನ್ನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯರ ಪಟ್ಟಿಯಲ್ಲಿ ಎಸ್ ಜಾನಕಿ ಅಮ್ಮನವರು ಅಗ್ರಗಣ್ಯರು. ಈ ಅವರ ಸ್ಮರಣೆ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅತ್ಯಂತ ಯಥೋಚಿತ ಹಾಗೂ ಹೆಮ್ಮೆ ಪಡುವ ವಿಷಯ. ನಾವೆಲ್ಲ ಸುಮಾರು 1965ರಿಂದಲೇ ಅವರ ಹಾಡುಗಳನ್ನು ಕೇಳ್ತಾ ಬಂದಿದ್ದೇವೆ. ಹುಟ್ಟಿದಾಗ ದಿನ ಕೇಳ್ತಾ ಬಂದಿದ್ದೇವೆ. ಈಗಿನಂತೆ ಆಗುವಾಗ TV ಭರಾಟೆ ಅಷ್ಟಿರಲಿಲ್ಲ. ಏನಿದ್ರು ರೇಡಿಯೋದಲ್ಲಿ ನಾವು ಅವರ ಹಾಡುಗಳನ್ನು ಕೇಳ್ತಾ ಇದ್ವಿ. ಹೋಟೆಲ್ನಲ್ಲಿಯೋ ರೆಸ್ಟೋರೆಂಟ್ನಲ್ಲಿಯೋ ಸಾಯಂಕಾಲ ಅವರ ಹಾಡುಗಳನ್ನು ರೇಡಿಯೋದ ಮೂಲಕ ಕೇಳ್ತಿದ್ವಿ. ಮನೆಯೊಳಗೆ ಚಿತ್ರಗೀತೆಗಳನ್ನು ಆಕಾಶವಾಣಿಯವರು ಬಿತ್ತರ ಮಾಡಿದ ಅವರೆಲ್ಲ ಹಾಡುಗಳನ್ನು ಕೇಳೋದಂದರೆ ಅದೊಂದು ಖುಷಿ ಅನುಭವ. ವಾಣಿ ಜಯರಾಮ್, ಎಸ್ ಜಾನಕಿ, P. ಸುಶೀಲಾ, LR ಈಶ್ವರಿ ಇಂಥವರೆಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರು ಮುಕುಟಮಣಿಗಳು. ಇವೆಲ್ಲ ಒಂದೊಂದು ನಕ್ಷತ್ರಗಳಂತೆ ಮಿನುಗಿ ಒಂದು ಕಳೆಯನ್ನು ಕೊಟ್ಟವರು, ಚಿತ್ರರಂಗಕ್ಕೆ ಒಂದು ವಿಶೇಷ ಕಳೆಯನ್ನು ತಂದವರು. ಏನೋ ಒಂದು ಆಕರ್ಷಣೆ, ವಿದ್ವತ್ತು, ಕುಶಲತೆ ಇವೆಲ್ಲ ಇವರಲ್ಲಿತ್ತು. ಗ್ರಾಮೋಫೋನ್ ಪ್ಲೇಟ್ ಪ್ಲೇ ಮಾಡಿ ನಾವು ಅನೇಕ ಅವರ ಹಾಡುಗಳನ್ನೆಲ್ಲ ಹಿಂದೆ ಕೇಳ್ತಾ ಇದ್ವಿ. ಆಮೇಲೆ ಎಸ್ ಜಾನಕಿ ಅಮ್ಮನವರು ಸಿನಿಮಾ ರಂಗಕ್ಕೆ ನೀಡಿದಂತಹ ಕೊಡುಗೆ ಅಪಾರ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮುಂತಾದ ದಕ್ಷಿಣ ಭಾರತದ ಅನೇಕ ಭಾಷೆಗಳೊಳಗೆ ಅವರು ಹಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಮಗೆ ದೊರೆತಿರುವಂತಹ ಮಾಹಿತಿ ಪ್ರಕಾರ 4,000 ರಿಂದ 5,000 ಹಾಡುಗಳನ್ನು ಅವರು ಹಾಡಿದ್ದಾರೆ ಎಂದು ನಾವು ಅಂದಾಜು ಮಾಡಬಹುದು. ಚಿತ್ರರಂಗದಲ್ಲಿ ಅನೇಕ ಹಾಡುಗಳು, ವಿಶೇಷವಾಗಿ ಅತ್ಯಂತ ಹಳೆಯ ಗೀತೆಗಳು, ಈಗಿನ ಆಧುನಿಕ ಗೀತೆಗಳಲ್ಲ, ಬಹಳ ಹಳೆಯ ಗೀತೆಗಳು, ಸುಶ್ರಾವ್ಯವಾದಂತಹ ಗೀತೆಗಳು, ಅವೆಲ್ಲ ಭಾವಗೀತೆಗಳೇ ಆಗಿದ್ದವು. ಅವು ಚಲನಚಿತ್ರಗಳಿಗೆ ಗೀತೆಗಳಿಗೆ ಬರೆಸಿಕೊಂಡ್ರು ಸಹಿತ ಅವುಗಳೆಲ್ಲ ಮೂಲತಃ ಭಾವನೆಯನ್ನು ಹೊಂದಿದ್ದವು. ಅವೆಲ್ಲ ಭಾವಗೀತೆಗಳೇ ಆಗಿದ್ದವು. ಸುಗಮ ಸಂಗೀತದ ಹಾದಿಯಲ್ಲೇ ನಡೀತಿದ್ದವು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಕಾರಣ ಅವುಗಳ ಸುಶ್ರಾವ್ಯ ಸಂಗೀತ ಸಂಯೋಜನೆ ಮತ್ತು ಹಾಡುಗಾರಿಕೆ. ಅವುಗಳನ್ನು ಚಲನಚಿತ್ರಕ್ಕೆ ಅಳವಡಿಸಿದ್ದ ಕಾರಣ ಅವು ಚಿತ್ರಗೀತೆ ಅನಿಸಿರುವ ಹೊರತು ಅಲ್ಲಿ ಯಾವುದೇ ಅಶ್ಲೀಲತೆಯ ಸೋಂಕಾಗಲಿ ಅಥವಾ ಕೀಳು ಮಟ್ಟದ ಸಾಹಿತ್ಯವಾಗಲಿ ಅವು ಅಲ್ಲಿ ಇರಲಿಲ್ಲ. ಅಷ್ಟೇ ಅಲ್ಲದೆ ಅದಕ್ಕೆ ಉತ್ತಮವಾದಂಥ ಸಂಗೀತ ಸಂಯೋಜನೆ ಜೋಡಣೆ ಆಗಿತ್ತು. ಒಳ್ಳೆಯ ಸಾಹಿತ್ಯ ಇರ್ತಿತ್ತು, ಸಂಗೀತ ಜೋಡಣೆ ಆಗ್ತಿತ್ತು.
ಅದಲ್ಲದೆ ಎಸ್ ಜಾನಕಿ ಅಮ್ಮನವರಂತಹ ಅನೇಕ ಹಿನ್ನೆಲೆ ಗಾಯಕರು ಅದಕ್ಕೆ ಜೀವ ತುಂಬಿ ಹಾಡ್ತಿದ್ರು. ಹೀಗಾಗಿ ಹಿಂದಿ ಹಳೆಯ ಹಿಂದಿ ಹಾಡುಗಳಾಗಲಿ ಕನ್ನಡ ಹಾಡುಗಳಾಗಲಿ ತಮ್ಮದೇ ಆದಂತಹ ಒಂದು ಸುಶ್ರಾವ್ಯತೆಯನ್ನು ಮಾಧುರ್ಯವನ್ನು ಹೊಂದಿದ್ದು. ನೋಡ್ರಿ, ಅಂಬಿಕಾತನ ಇರತಕ್ಕಂಥ ಒಂದು ಉದಾಹರಣೆ ತಗೋತೀನಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಈ ಹಾಡಾಗಲಿ, ಕುವೆಂಪು ಅವರದು ತೆರೆದಿದೆ ಮನೆ ಓ ಬಾ ಅತಿಥಿ ಆಗಲಿ, ಮಂಜೇಶ್ವರ ಗೋವಿಂದ ಪೈ ವಿರಚಿತ ತಾಯ ಬಾರ ಮೊಗವ ತೋರ ಕನ್ನಡಿಗರ ಮಾತು, ಇವೆಲ್ಲ ಭಾವಗೀತೆಗಳೇ. ಇವನ್ನೆಲ್ಲನೂ ಆಗಿನ ಕಾಲಕ್ಕೆ ಚಿತ್ರರಂಗಕ್ಕೆ ಅಳವಡಿಸಿಕೊಂಡು ಚಿತ್ರಗೀತೆಗಳನ್ನ ಹಾಗೆ ಅವು ಮಾಡಿಕೊಂಡು ಸುಗಮ ಸಂಗೀತದ ಲಾಲಿತ್ಯ ಹೊಂದಿದ್ದು ಈ ಹಾಡುಗಳೆಲ್ಲ. ಎಸ್ ಜಾನಕಿ ಅವರ ಕಂಠದಲ್ಲಿ ನಿಂತು ಈ ಹಾಡುಗಳು ಹೃದಯಕ್ಕೆ ತುಂಬಾ ಹತ್ತಿರ ಆಗಿದ್ದು. ಎಸ್ ಜಾನಕಿ ಅವರ ಹಾಡುಗಳನ್ನು ಇಷ್ಟಪಡದೇ ಇರುವಂತಹ ಯಾವುದೇ ವ್ಯಕ್ತಿ ಇಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಉದಾಹರಣೆ ಹೇಳ್ತೀನಿ. ಆಗಿನ ಮ್ಯೂಸಿಕ್ ಡೈರೆಕ್ಟರ್ಸ್, ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ ಆಗಿರ್ಬೋದು, ವಿಜಯ್ ಭಾಸ್ಕರ್ ಆಗಿರ್ಬೋದು, ಎಂ ರಂಗರಾವ್ ಆಗಿರ್ಬೋದು, GK ವೆಂಕಟೇಶ್ ಆಗಿರ್ಬೋದು, ಇವರೆಲ್ಲ ಅಗ್ರಗಣ್ಯರು. ತಮ್ಮ ಸುಶ್ರಾವ್ಯ ಸಂಗೀತ ಸಂಯೋಜನೆಯಿಂದ ಕನ್ನಡ ಚಲನಚಿತ್ರ ಗೀತೆಗಳ ಶ್ರೀಮಂತಿಕೆಯನ್ನು ಹೆಚ್ಚಿಸಿದರು. ಹೀಗಾಗಿ ಎಸ್ ಜಾನಕಿ ಅವರಂತಹ ಗಾಯಕಿಯರ ಗುಣಮಟ್ಟ ಉನ್ನತ ಶ್ರೇಣಿಯಲ್ಲಿತ್ತು ಅಂತ ಹೇಳ್ಬೋದು. ಎಸ್ ಜಾನಕಿ ಅವರ ಕಂಠದ ವಿಶೇಷತೆ ಸ್ವಲ್ಪದರಲ್ಲೇ ಹೇಳ್ತೇನೆ. ವಿಶೇಷತೆ ಏನು? ಅವರ ವಿಶೇಷತೆ ಪಿ ಸುಶೀಲಾ ಅವರ ಕಂಠದ ವಿಶೇಷತೆ ಏನು? ಸೂಕ್ಷ್ಮವಾಗಿ ನೀವೆಲ್ಲ ಯಾರು ಹಾಡ್ತೀರೋ, ಯಾರು ಸುಗಮ ಸಂಗೀತ ಕಲಿತೀರೋ ಅವ್ರು ಗಮನಿಸಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಎಲ್ಲರೂ ಈಶ್ವರಿ ಅಂತ ಒಬ್ಬ ಒಳ್ಳೆಯ ಗಾಯಕಿ ಇದ್ರು. ಅವರ ಕಂಠದ ವಿಶೇಷತೆ ಏನು? ಅವರ ಹಾಡುಗಳು ಹೆಂಗಿತ್ತು? ಎಂಥ ಹಾಡುಗಳಿಗಾಗಿ ಎಲ್ಲರೂ ಈಶ್ವರಿ ಅವರನ್ನು ಆಯ್ಕೆ ಮಾಡ್ಕೋತಿದ್ರು? ಯಾವ ಹಾಡಿಗಾಗಿ ಎಸ್ ಜಾನಕಿ ಅಮ್ಮನವರನ್ನ ಆಯ್ಕೆ ಮಾಡ್ಕೋತಿದ್ರು? ಯಾವ ಹಾಡು ಪಿ ಸುಶೀಲಾ ಅವರ ಕಂಠದಲ್ಲಿ ಸುಶ್ರಾವ್ಯವಾಗಿ ಕೇಳಿ ಬರ್ತಿತ್ತು ಅಂತ ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಅವರ ಹಾಡುಗಳನ್ನು ಕರೋಕೆಯಲ್ಲಿ ಇನ್ನೂ ಹೆಚ್ಚು ಸಂಭ್ರಮದಿಂದ ಹಾಡ್ಬೋದು, ಇನ್ನೂ ಹೆಚ್ಚು ತಾದಾತ್ಮ್ಯದಿಂದ ಹಾಡ್ಬೋದು, ಇನ್ನೂ ಹೆಚ್ಚು ತಿಳುವಳಿಕೆಯಿಂದ ಹಾಡ್ಬೋದು. ಎಸ್ ಜಾನಕಿ ಅವರ ಕಂಠದ ವಿಶೇಷತೆ ಶಾಸ್ತ್ರಬದ್ಧತೆ. ಶಾಸ್ತ್ರೀಯ ಸಂಗೀತದ ಅನೇಕ ಮಜಲುಗಳನ್ನು ತಮ್ಮ ಚಲನಚಿತ್ರ ಗೀತೆಗಳೊಳಗೆ ಅವರು ತೋರಿಸ್ಯಾರ. ಅತ್ಯಂತ ಸಮಗ್ರವಾಗಿ ಹಾಡ್ಯಾರ. ಕರ್ನಾಟಕ ಶೈಲಿ ಮತ್ತು ಹಿಂದೂಸ್ತಾನಿ ಶೈಲಿ ಎರಡೂದರಲ್ಲಿ ಅವರು ಸಮರ್ಪಕವಾಗಿ ಎಷ್ಟೊಂದು ಕರಾರುವಾಕ್ಕಾಗಿ ಹಾಡ್ಯಾರ ಅಂತಂದ್ರೆ ನಾವು ಹೆಚ್ಚು ಮಾತಾಡೋದಿಲ್ಲ. ಆದ್ರೆ ಹಾಡಲಿಕ್ಕೂ ಹಾಡಬೇಡ ಅಂದ್ರೂ ಕೇಳೋದಿಲ್ಲ ನಾವು. ಆದ್ರಿಂದ ಸಣ್ಣ ಸಣ್ಣ ಉದಾಹರಣೆಗಳೊಂದಿಗೆ ಹಿಂದೂ ಜನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರೋ ಮುಕುಂದನೇ ಹಿಂದೂ ಜನಗೆ ಗೋವಿಂದ. ಇದು ದಕ್ಷಿಣಾದಿ ಶೈಲಿ, ಕರ್ನಾಟಕ ಶೈಲಿ. ನೋಡ್ರಿ ಎಷ್ಟು ಚಂದ ಇದನ್ನ ಅವರು ಬೇರ್ಪಡಿಸಿ ಹಾಡ್ಯಾರ. ಅದೇ ಹೊತ್ನಾಗನ ಸನಾದಿ ಅಪ್ಪಣ್ಣ ಕರೆದರು ಕೇಳದೆ ಸುಂದರನಿ ಏಕೆ ನನ್ನಲ್ಲಿ ಈ ಮೌನ. ಇದು ಹಿಂದೂಸ್ತಾನಿ ಶೈಲಿ, ರಾಗ್ ಬಿಹಾಗ್. ಸಾನಿ ಪ ಮ ಪದ ಗ ಮ ಗ ಸ ನಿ ಸ ಗ ಮ ಪ ಗ ಮ ಪ ಸ ನಿ ಸ ನಿ ದ ಪ ಮ ಪ ದ ಮ ಗ ಸ ಮ ಗ ಪ ಮ ಪ ಮ. ಎಷ್ಟೊಂದು ಲಾಲಿತ್ಯ, ಎಷ್ಟೊಂದು ಕಂಪೋಸಿಷನ್ಸ್ ಒಳಗೆ ಒಂದು ಬ್ಯೂಟಿ, ಒಂದು ಸೌಂದರ್ಯ ಅದನ್ನು ಅವರು ವ್ಯಕ್ತಪಡಿಸ್ತಾರೆ. ಹೇಮಾವತಿ ಚಿತ್ರದೊಳಗೆ ಒಂದು ಶಿವ ಅಭೋಗಿ ರಾಗದೊಳಗೆ ಮತ್ತು ಕರ್ನಾಟಕ ತೋಡಿ ರಾಗಗಳ ಮಿಶ್ರಣದೊಳಗೆ ಒಂದು ಹಾಡು ಹಾಡ್ಯಾರ ಅವರು. ಶಿವ ಶಿವ ಎನ್ನದ ನಾಲಿಗೆಯೇಕೆ ಶಿವನನ್ನು ಸ್ಮರಿಸದ ಜೀವವು ಏಕೆ ಶಿವ ಶಿವ ಎನ್ನದ ನಾಲಿಗೆಯೇಕೆ ಮಗರೆ ಸಾದ ಸಾರೆ ಗ ಮದ ಸದ ಮದ ಸಾರೆ ರಿ ಸಾರೆ ದ ಸ ಮದ ಸಾರೆ ಗ. ಇದು ಅಭೋಗಿ ರಾಗ. ಎಷ್ಟು ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ನೀವೆಲ್ಲ ಇವನ್ನ
ತಿಳ್ಕೊಳ್ಬೇಕು. ನಾವು ಚಲನಚಿತ್ರಗಳ ಕೇಳ್ತೀವಿ, ಆಸ್ವಾದಿಸ್ತೇವೆ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀವಿ. ಅದು ಸಾಮಾನ್ಯ ಜನರು. ಯಾರು ಸಂಗೀತದಲ್ಲಿ ಹೆಚ್ಚು ಆಸ್ಥೆ ವಹಿಸ್ತಾರ, ಕಲಿತಾರ, ಹಾಡ್ತಾರ, ಅವ್ರಿಗೆ ನನ್ನೊಂದೆರಡು ಕಿವಿ ಮಾತು, ಇಂಥ ಹಾಡುಗಳನ್ನು ಅನಲೈಸ್ ಮಾಡಿರಿ. ಯಾವ ರಾಗ ಅಂದರೆ ನಿಮಗೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಆ ಹಾಡುಗಳನ್ನು ಹಾಡಲಿಕ್ಕೆ ಬರ್ತವೆ. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಬಳಸಿ ಹೀಗೂ ಹಾಡಬಹುದು ಎಂಬುದಾಗಿ ಬಾಯಿ ಮೇಲೆ ಕೈ ಬೆರಳನ್ನಿಟ್ಟು ಜನರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. 1965ರಲ್ಲಿ ಸ್ವರ್ಣಗೌರಿ ಚಿತ್ರಕ್ಕಾಗಿ ಹಾಡಿದ್ದಾರೆ. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ರೆ ಗ ರಿ ಗ ಮ ಮ ಪ ಗ ಮ ಗ ಗ ಗ ಮ ಗ ಮ ಮ ಗ ಮ, ಜಯ ಗೌರಿ ಜಗದೀಶ್ವರಿ, ಧನಿ ಪ ಮ ಗ ಮ ಧನಿ ಪ ಮ ಗ ಮ ರೆ ಗ ರಿ ಸ ನಿ ಸ ಧನಿ ಸ ಗ ಮ ಮ ಗ ಮ ರೆ ಸ ಗ ಮ ಮ ಗ ಮ ರೆ ಜಗದೀಶ್ವರಿ. ಇದು ಜಯವಂತಿ ರಾಗ. ನಾನು ಯಾಕೆ ಪ್ರತಿಯೊಂದು ಹೇಳಿಕತ್ತೇನೆ ಅಂತಂದ್ರೆ, ಹಗ ಪಟ್ಟಿ ಬೆಳ್ಕೊತ ಹೋಗ್ತದ, ನಾನು ಹೆಚ್ಚು ಹಾಡುವುದಿಲ್ಲ. ಆದರೆ ಎಸ್ ಜಾನಕಿ ಅಮ್ಮನವರ ವಾಯ್ಸ್ನಲ್ಲಿ ಅವರ ಒಂದು ಹಾಡುಗಾರಿಕೆಯಲ್ಲಿ ಇರುವಂಥ ಒಂದು ಆಕರ್ಷಣೆ, ಸೂಜಿಗಲ್ಲು ಹೆಂಗೆ ಆಕರ್ಷಣೆ ಮಾಡ್ತದೆ, ಆ ರೀತಿ ಆಕರ್ಷಣೆ ಅವರಲ್ಲಿ ಇತ್ತು ಅನ್ಲಿಕ್ಕೆ ಇದೊಂದು ಉದಾಹರಣೆ. ಇದರೆಲ್ಲ ಸರ್ಗಮ್ ಕ್ಲಾಸಿಕಲ್ ನೋಟೇಶನ್ಸ್ ಹಾಕಿದ್ದಾರೆ. ಗಾನ ಸೌಂದರ್ಯಕ್ಕೆ ಹೆಸರಾದ ಇವರ ಹಾಡು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ, ಈ ಸಂಗತಿಗಳನ್ನು ನನ್ನಲ್ಲೂ ನೀನೇ. ನೋಡ್ರಿ ಎಷ್ಟು ಸಣ್ಣ ಸಣ್ಣ ಸಂಗತಿಗಳನ್ನು ಅವರು ಎಷ್ಟು ಸ್ಪಷ್ಟವಾಗಿ ಹಾಡ್ಯಾರ. ಇದು ಬಹಳ ಕಠಿಣ. ಯಾವುದೇ ಶಾಸ್ತ್ರೀಯ ಸಂಗೀತ ಕಲ್ತವ್ರಿಗೂ ಅದ್ರ ಸಂಗೀತ ಈ ಹಾಡನ್ನು ನಾವು ಕಾಪಿ ಮಾಡಿ ಹಾಡ್ಬೇಕಂದ್ರೆ ಅದೊಂದು ಚಾಲೆಂಜಿಂಗ್. ಹಾಡ್ಬೋದು, ಆದರೆ ಚಾಲೆಂಜಿಂಗ್. ತದ್ರೂಪ ಅವ್ರು ಹೆಂಗೆ ಹಾಡ್ಯಾರ, ಅವ್ರನ್ನೊಂದು ಸ್ಫೂರ್ತಿ ನಮಗೆಲ್ಲ. ನನಗಂತೂ ಕಂಪೋಸಿಷನ್ ಒಳಗೂ ಸಹಿತ, ಹಾಡ್ಲಿಕ್ಕಾದ್ರೂ ಸಹಿತ ಎಲ್ಲ ಸಂಗೀತ ನಿರ್ದೇಶಕರು, ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಚಲನಚಿತ್ರ ಗೀತೆಗಳ ಹಿನ್ನೆಲೆ ಗಾಯಕರ ಸ್ಫೂರ್ತಿ. ಇನ್ನೊಂದು ವಿಶೇಷ ಅಂದರೆ ಹಾಡಿನ ಸಾಹಿತ್ಯ ಅದ್ಭುತ ಆಗಿರ್ತಿತ್ತು ಅವಾಗ, ಆಗಿನ ಕಾಲಕ್ಕೆ. ಆರ್.ಎನ್. ಜಯಗೋಪಾಲ್ ಆಗಲಿ, ವಿಜಯ ನರಸಿಂಹ ಆಗಲಿ, ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ, ದೊಡ್ಡ ರಂಗೇಗೌಡ, ಇವು ಮುಂತಾದ ಒಳ್ಳೆಯ ಕವಿಗಳ ಹಾಡುಗಳು ಬಹಳ ಅಪ್ಯಾಯಮಾನ ಆಗಿದ್ವು, ಬಹಳ ಹೃದಯ ಸ್ಪರ್ಶಿ ಆಗಿದ್ದವು. ಮುಂದೆ ಅನೇಕ ಹಿರಿಯ ಕಿರಿಯ ಸಂಗೀತ ಸಂಯೋಜಕರು ಬಂದರು. ಆದರೂ ಸಹ ಹಿಂದಿನ ಈ ಕ್ಲಾಸಿಕ್ಯಾಲಿಟಿಯನ್ನು ತರಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ಇದ್ದಾರೆ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದ್ದಾವೆ ಇಳೆಯರಾಜನಂತಹ ಕಡೆಯಿಂದ. ಇದಕ್ಕೆ ಕಾರಣ ಸ್ವಲ್ಪದರಲ್ಲಿ ಹೇಳಬೇಕಂದ್ರೆ ಪ್ರೇಕ್ಷಕ ವರ್ಗ. ಹೌದ್ರಿ, ಜನರ ಅಭಿರುಚಿ ಕ್ಲಾಸಿಕಲ್ನಿಂದ ದೂರ ಆಗ್ತಾ ಬಂತು ಕ್ರಮೇಣ. ಪಾಪ್ ಮ್ಯೂಸಿಕ್ಕು, ರೊಮ್ಯಾಂಟಿಕ್ ಮೂಡು, ಜಂಪಿಂಗ್ ಸಾಂಗ್ಸು, ಲಿಲ್ಟಿಂಗ್ ಸಾಂಗ್ಸು, ಇಂಥ ಹಾಡುಗಳಿಗೆ ಸಾಹಿತ್ಯ ಸಹ ಸ್ಪಂದನೆ ಆಯಿತು. ಸಾಹಿತ್ಯ ಸಹಿತ ಅದೇ ರೀತಿ ಅದಕ್ಕೆ ಸೂಟೇಬಲ್ ಆಗುವಂಥ ಸಾಹಿತ್ಯ ಬಂದು, ಆಮೇಲೆ ಕ್ರಮೇಣ ಮೆಲಡಿ ಅನ್ನೋದು ಸ್ವಲ್ಪ ಹಿಂದೆ ಸರಿತಾ ಹೋಯಿತು. ಪ್ರೇಕ್ಷಕರು ಏನು ಬಯಸುತ್ತಾರೋ, ಪ್ರೇಕ್ಷಕರಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತೇವೆ ಎಂಬ ಮಾತಿಗೆ ನಿರ್ಮಾಪಕರು, ನಿರ್ದೇಶಕರು, ಸಾಹಿತಿಗಳು, ಸಂಗೀತಗಾರರು ಹಾಗೂ ಹಾಡುಗಾರರು ಕಟ್ಟುಬಿದ್ದರು. ಏನು ಮಾಡಲಿಕ್ಕಾಗಲಿಲ್ಲ. ಎಸ್ ಜಾನಕಿ ಅವರು ಹಾಡಿದ ಗಿಲಿಗಿಲಿ ಗಿಲ್ಲಕ್ಕ ಕಾಲಗೆಜ್ಜೆ ಝಣಕ್ಕ ಎಂಬ ರತ್ನಮಂಜರಿ ಸಿನಿಮಾ ಹಾಡು ಎಷ್ಟು ತುಂಟಾಟದ ಹಾಡು ಅಂತ ಅಂದ್ಕೊಂಡ್ರೆ ಸಹಿತ, ಅದೇ ಗಾಳಿ ಮಾತು ಚಿತ್ರಕ್ಕಾಗಿ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ ಸಾಗಬಸನಿ ಪನಿದ ನಿದ ಮಗ ಪ ಖಮಾಜ್ ಗಮ ಪದನಿ ಸಾನಿದ ಮಗ ಸಾರೆ ಸಾಗ ಮಗ ಪ. ಇಲ್ಲೇ ವಿದುಷಿ ಶಕ್ತಿ ಪಾಟೀಲ್ ಅವರು ಇದ್ದಾರೆ, ಅವ್ರು ಬಹಳ ಆನಂದ ಪಡ್ತಾ ಇದ್ದಾರೆ ಅಂತ ಅನಿಸ್ತದ ನನಗೆ. ಇರ್ಲಿ, ಇಬ್ಬರಿ ಕರಗಿತು ಸಿನಿಮಾಕ್ಕೆ ತನು ನಿನ್ನದು ಜೀವನ ನಿನ್ನದು ಅನ್ನುವಂಥ ಒಂದು ಹಾಡಾಗಲಿ, ಒಂದೇ ಎರಡು ಹೇಳ್ತಾ ಹೋದರೆ ಉದ್ದವಾದ ಪಟ್ಟಿಯನ್ನು ಬೆಳಗೋತಲೇ ಹೋಗ್ತದೆ. ಒಟ್ಟಿನಲ್ಲಿ ಎಸ್ ಜಾನಕಿ ಅವರ ನಮನ ಕಾರ್ಯಕ್ರಮ ಹೀಗೆ
ಯಶಸ್ವಿಯಾಗಿ ಅನೇಕ ಕಡೆಗಳಲ್ಲಿ ಜರುಗಲಿ. ಹಾಡುಗಾರರು, ಕರೋಕೆ ಹಾಡುಗಾರರು, ಸುಗಮ ಸಂಗೀತ ಹಾಡುಗಾರರು ಅವರ ಪ್ರಭಾವವನ್ನು ತಮ್ಮ ಹಾಡುಗಳಲ್ಲಿ ಅಳವಡಿಸಿಕೊಳ್ಳಲಿ ಎಂದು ಆಶಿಸಿ ಇಂದಿನ ಕಾರ್ಯಕ್ರಮ ಬಹು ಅರ್ಥಗರ್ಭಿತ, ಯಥೋಚಿತ ಹಾಗೂ ಸಮರ್ಪಕ ಎಂದು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಜಯ ಕರ್ನಾಟಕ, ಜಯ ಕನ್ನಡಾಂಬೆ, ಸಿರಿಗನ್ನಡ ಜಯ. ಮಾರ್ಚ್ 15, 1964 ಇಂಗಳಹಳ್ಳಿಯಲ್ಲಿ ಇವರ ಶಿಕ್ಷಣ MA PhD ಬಸವ ಡಿಪ್ಲೊಮಾ. ಇವರು ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜು ಕೊರಂದೂರದಲ್ಲಿ ಸುಮಾರು 11 ವರ್ಷ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಸಾರಾಂಗ ವಿಭಾಗದಲ್ಲಿ ಕಳೆದ 21 ವರ್ಷಗಳಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಇವರ ಕವನ ಸಂಕಲನಗಳು ಪ್ರೀತಿ, ಪಾರಿಜಾತ, ಮನಸ್ಸು ಮಂಜುಗಡ್ಡೆ, ಕ್ಯಾಂಪಸ್ಸಿನ ಕವಿತೆಗಳು, ಯಮಲೋಕದಲ್ಲಿ ಸಾಹಿತಿ ಎಂಬುದು ಇವರ ಹಾಸ್ಯಬರ ಸಂಕಲನ. ಹೊಂಬುಜ ಕ್ಷೇತ್ರ ಒಂದು ಅಧ್ಯಯನ ಸಂಶೋಧನೆ, ಕನಕದಾಸರ ಸಾಹಿತ್ಯ ಅಧ್ಯಯನ ಹಾಗೂ ಕನಕದಾಸರು ಮತ್ತು ಸೂಫಿ ಸಂತರು, ದಾಸ ಪರಂಪರೆ ಮತ್ತು ಕನಕದಾಸರು, ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ ವಿಮರ್ಶೆ, ನಾವು ನಮ್ಮ ಮನಸ್ಸು, ಚಿಂತನ ಬರಹಗಳು ಇವು ಇವರ ವಿಮರ್ಶೆ. ಇವರ 17 ಗ್ರಂಥಗಳು ಪ್ರಕಟವಾಗಿವೆ ಹಾಗೂ ಇವರಿಗೆ ಸಂದಂತ ಪ್ರಶಸ್ತಿಗಳು ಹಲವಾರು. ಅದರಲ್ಲಿ ಹೊಂಬುಜ ಕ್ಷೇತ್ರ ಅಧ್ಯಯನ ಕೃತಿಗೆ ಗದುಗಿನ ಪುಟ್ಟರಾಜ ಗವಿಗಳ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ಅನೇಕ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದವರು. ಇವರಿಗೆ ಇನ್ನೂ ಹಲವಾರು ಪ್ರಶಸ್ತಿ, ಬಹುಮಾನ ಲಭಿಸಿವೆ. ಹಲವಾರು ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ, ಬಹುಮಾನ ಪಡೆದಿದ್ದಾರೆ. ಉತ್ತಮ ಪ್ರಬಂಧಕಾರರು ಕೂಡ ಎನ್ನುವ ಪ್ರಶಸ್ತಿ ಲಭಿಸಿವೆ. ಇವರ ಸಾಧನೆ ಅಪಾರವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇದು ನಿಜವಾಗ್ಲೂ ಕೂಡ ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥದ್ದು. ಯಾಕಂದರೆ ಎಸ್ ಜಾನಕಿಯವರು ಹಾಡಿರ್ತಕ್ಕಂಥ ಹಾಡುಗಳು 48,000ವರೆಗೆ 50,000ವರೆಗೆ ಹಾಡಿರ್ತಕ್ಕಂಥ ಹಾಡುಗಳು. ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಸುಧಾ ಮೇಡಮ್ ಅವರು ಹೇಳಿದಾಗ ಭಾಳ ಖುಷಿ ಆಯಿತು. ಮೇಡಮ್ ಅವರು ಅಧ್ಯಕ್ಷರು ಅವರು ಹೇಳಿದ್ರಿಂದ ಖುಷಿ ಆಯಿತು. ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಗೀತ ಪ್ರಿಯರೇ ಅಂತ ಹೇಳ್ಬೋದು, ಗಾಯಕರೇ ಮತ್ತು ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನೋದು ಮಾತ್ರ ಹೇಳಿದಾಗ ಸಾಹಿತ್ಯ ಪರಿಷತ್ನಲ್ಲಿ ಈ ರೀತಿಯಾದ ಒಂದು ಕಾರ್ಯಕ್ರಮ ಜರುಗಿತು. ಅವರು ಕೂಡ ಬಹಳ ಹೆಣ್ಮಕ್ಕಳು ಭಾಗವಹಿಸಿದ್ರು. ಇಲ್ಲಿ ಭಾಗವಹಿಸಿದವರು ಕೂಡ ಬಹಳ ಜನ ಇದ್ದಾರೆ. ಮೇಡಮ್ ಅವರು, ಹಂಪಿಗೆ, ಕಮಲಾಂಬಿಗೆ ಇವರೆಲ್ಲ ಇದ್ದಾರೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಜಾನಕಿ ಅಮ್ಮ ಅಂತಕ್ಕಂತಹ ಒಂದು ಸ್ಮರಣೆ ಮಾಡೋದ್ರ ಮೂಲಕವಾಗಿ ಅವರ ಹಾಡುಗಳನ್ನು ಜೀವಂತವಾಗಿರುವಂಥ ಕೆಲಸ ಆಗ್ತದೆ. ಚಿತ್ರಗೀತೆ ಬರ್ತಾವು, ಎಲ್ಲ ಹೋಗ್ತಾವು, ಎಲ್ಲ ನಿಜ. ಆದರೆ ನಾವು ಕೂಡ ನಮ್ಮ ಧ್ವನಿ ಹೇಗಿದೆ, ನಾವು ಹಾಡಲಿಕ್ಕೆ ಸಾಧ್ಯತೆ ಇದೆಯಾ, ನಾವು ಹಾಡಬಹುದಾ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಒಂದೊಂದ್ಸರಿ ಬಾತ್ರೂಮ್ ಸಿಂಗರ್ ಅನ್ನು ಮಾತನ್ನು ಹೇಳ್ತಿರ್ತಾರೆ. ಎಲ್ಲಿ ನೀವು ಒಂದು ಹಾಡು ಹಾಡಿ ಹಾಗೆ ಎಲ್ಲಿ ಹಾಡ್ತಿದ್ದಾಗ, ಇಲ್ಲ ನಾವು ಹೊರಗಡೆ ಎಲ್ಲ ಹಾಡುವುದಿಲ್ಲ, ಬಾತ್ರೂಮ್ನಲ್ಲಿ ಮಾತನಾಡ್ತೀವಿ. ಅದು ನಿಜವಾಗ್ಲೂ ಪ್ರತಿಭೆ ಇರ್ತದೆ. ಇವೆಲ್ಲ ವೇದಿಕೆಗಳು ಯಾಕೆ ಅಂತಂದ್ರೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಗಡಲಿಕ್ಕೆ ಇರ್ತಕ್ಕಂಥ ಕಾರ್ಯಕ್ರಮಗಳಿಲ್ಲ. ಸೂಕ್ತವಾಗಿದೆ. ಈಗ ನೋಡಿ ಎಲ್ಲ ಬೇರೆ ಬೇರೆ ಟಿವಿಗಳಲ್ಲಿ ಅಲ್ಲೆಲ್ಲ ಹಾಡುಗಾರ ಬರ್ತಾರಲ್ಲ, ಸುಮ್ಮನೆ ಹಾಗೆ ಒಮ್ಮಿಗೆ ಅವ್ರು ಹೋಗಿಲ್ಲ. ಅಲ್ಲಿ ಬೇರೆ ಬೇರೆ ರಂಗದಲ್ಲೇ ಹಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಗುರುತಿಸಿ ಇಲ್ಲಿ ಗುರುತಿಸಿ ಇಲ್ಲಿ ಎಷ್ಟು ಜನ ಎಸ್ ಜಾನಕಿಯಂತಹ ಒಂದು ಮಟ್ಟಕ್ಕೆ ಹೋಗ್ತಕ್ಕಂಥ ಹಾಡುಗಾರ ಇರಬಹುದು ಮುಂದೆ. ಯಾಕಂದ್ರೆ ಇಲ್ಲ, ಅದು ನಾವು ನಗಬಹುದು ಈ ಮಾತಿಗೆ, ಆದರೆ ಅದು ಹಾಗೆ ಪ್ರತಿಭೆ ಇರ್ತಕ್ಕಂಥದ್ದು ಹಾಗೆ ಸೂಕ್ತವಾಗಿರ್ತಕ್ಕಂಥದ್ದು, ಮುಕ್ತವಾಗಿರ್ತಕ್ಕಂಥದ್ದು ಇರ್ತದೆ. ಅದಕ್ಕೆ ಅವಕಾಶ ಕೊಟ್ಟಾಗ ಅದನ್ನು ನಾವು ಮಾತ್ರ ಅದು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವೇದಿಕೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಇಂಥವು ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರತಿಭೆಗಳನ್ನ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಮನೆಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಮಾಡಿ ಸುಸ್ತಾಗಿರ್ತದೆ, ಬೇಜಾರಾಗಿರ್ತದೆ. ಹೆಚ್ಚಾಗಿ ಹೆಣ್ಮಕ್ಳಾಗಿರ್ತಕ್ಕಂಥವ್ರು ಇಂತಹ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಮಕ್ಕಳಿಗೆ ಕಥೆಗಳನ್ನು ಹೇಳ್ತಕ್ಕಂಥದ್ದು ಇರ್ಬೋದು. ಈಗ ನೋಡಿ, ಮಕ್ಕಳಿಗೆ ಕಥೆಯನ್ನು ಹೇಳ್ತಕ್ಕಂಥ ಪರಂಪರೆನೇ ಹೋಗ್ಬಿಟ್ಟಿದೆ. ಮೊದಲೆಲ್ಲ ಚಂದ್ರನನ್ನು ನೋಡಿ ಊಟ ಮಾಡಿಸ್ತಾ ಇದ್ವಿ, ಮೊಬೈಲ್ ನೋಡಿ ಊಟ ಮಾಡಿಸ್ತಾ ಇಲ್ಲ ಮಕ್ಕಳಿಗೆ. ಅಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ವ್ಯವಸ್ಥೆ ವಿರುದ್ಧವಾಗಿ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ನಮಗೆ. ಮೊಬೈಲ್ ನೋಡಬಾರ್ದು, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಹೇಳ್ತಾರೆ. ಕೊರೋನಾದಲ್ಲಿ ನೀವು ಮೊಬೈಲ್ ಉಪಯೋಗ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ಹೀಗಾಗಿ ಅವರು ರೂಢಿ ಬಿಟ್ಬಿಟ್ಟಿದೆ. ಈಗ ಬಿಡ್ಸಕ್ಕಾಗೋದಿಲ್ಲ. ಅದಕ್ಕಾಗಿ ಮೊನ್ನೆ ಯಾರೊಬ್ರು ಹೇಳಿದ್ರು, ಮೊಬೈಲ್ ಮಕ್ಕಳಿಗೆ ಬಿಡಬೇಡ್ರಿ ಅಂತ ಹೇಳ್ತಿರಲ್ಲ, ಮೊದಲು ವಯಸ್ಸಾಗಿರ್ತಕ್ಕಂಥ ನೀವು ಬಿಡ್ರಿ, ನೀವು ಬಿಟ್ಟ ಮೇಲೆ ಮಕ್ಕಳು ಕಲಿತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ಎಲ್ಲವೂ ಕೂಡ ವಾತಾವರಣ ಬಹಳ ಕಲುಷಿತವಾಗಿರೋದ್ರಿಂದ ಆದಷ್ಟು ಮಟ್ಟಿಗೆ ನಾವು ಸ್ವಯಂ ಒಂದು ಸಂತೋಷವನ್ನ, ನೆಮ್ಮದಿಯನ್ನ
ಪಡ್ಕೋಬೇಕಾದ್ರೆ ಇಂಥ ಹಾಡುಗಳಲ್ಲಿ ಭಾಗವಹಿಸೋದು, ಮನೆಯಲ್ಲಿ ಹಾಡುವಂಥದ್ದು, ಸಂಗೀತ ಅಭ್ಯಾಸ, ಓದುವಂಥದ್ದು, ಆಮೇಲೆ ಸಜ್ಜನರ ಸಂಘ ಒಂದು ಹೆಜ್ಜೆಯನ್ನು ಸವಿರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ನಾವು ಆತ್ಮೀಯರ ಜೊತೆ ಮಾತುಕತೆ ಇವೆಲ್ಲವೂ ಕೂಡ ನಾವು ಮಾಡಬೇಕಾಗ್ತದೆ. ಜಾನಕಿಯವರು ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಸುಮಾರು 20-25 ಭಾಷೆಗಳಲ್ಲಿ ಸುಮಾರು 10-15,000 ಹಾಡುಗಳನ್ನ ಬರೀ ಕನ್ನಡದಲ್ಲಿ ಹಾಡಿರ್ತಕ್ಕಂಥವ್ರು. ಬಾಣದಲ್ಲಿ ಅನೇಕ ಹಾಡುಗಳಿದಾವು. ಆ ಹಾಡುಗಳು ಎಲ್ಲಿ ಸೂರ್ಯಚಂದ್ರ ಇರ್ತಾರೆ ಅಲ್ಲಿವರೆಗೂ ಕೂಡ ಜೀವಂತವಾಗಿರುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಈ ಒಂದು ಜಾನಕಮ್ಮನವರು ನೆನೆಸಬೇಕಾದಾಗ ಇದಕ್ಕೆ ಸಂಗೀತ ಕೊಂಡಿಟ್ಟಿರ್ತಕ್ಕಂಥವರು ಗೀತ ರಚನೆಗಾರನ್ನು ಕೂಡ ನೆನೆಸ್ಬೇಕು ನಾವು. ಹಾಡು ಒಂದೇನೆ ಶ್ರೀಮಂತ ಆಗೋದಿಲ್ಲ. ಗೀತ ರಚನೆಗಾರ ಅವ ಆ ಗೀತೆ ಜೀವಂತ ಆಗ್ಬೇಕಾದ್ರೆ ಹಾಡುಗಾರ, ಜೊತೆಗೆ ಅದಕ್ಕೆ ಸಹಕಾರ ಯಾರು ಬೇಕು? ಸಂಗೀತಗಾರ ಬೇಕು. ಹೀಗಾಗಿ ಆರ್.ಎನ್. ಜಯಗೋಪಾಲ್ ಅನೇಕ ಜನ ಇದ್ದಾರೆ ಗೀತ ರಚನೆಕಾರರು. ವಿಜಯ ಭಾಸ್ಕರು, ರಾಜನಾಗೇಂದ್ರ, ಜಿ.ಕೆ. ವೆಂಕಟೇಶ, ಎಂತೆಂತಹ ಸಂಗೀತ ಅವರು ನಿಜವಾಗ್ಲೂ ಕೂಡ ಆ ಒಂದು ಸಂಗೀತ ಅಂತೇಳಿ ಇದರ ಬಂದು ಕೂಡ ಯಾವ ಹಾಡನ್ನೋದು ನಾವು ಹೇಳ್ತೇವೆ. ಆ ಸಂಗೀತದ ಮೂಲಕವಾಗಿ ಹಾಡೇ ಹೋಗೋದು ಗೊತ್ತಾಗುತ್ತೆ. ಆಮೇಲೆ ಎಸ್ ಜಾನಕಿಯವರು ಯಾವ ನಟಿಯರು ಯಾವ ಧ್ವನಿಯಲ್ಲಿ ಹಾಡ್ತಾರೆ ಅಂತಕ್ಕಂಥ ಪರಿಕಲ್ಪನೆ ಇತ್ತು ಅವ್ರಿಗೆ. ಹೀಗಾಗಿ ಆ ಧ್ವನಿ ಬದಲಾವಣೆ ಮಾಡಿ ಹಾಡ್ತಾ ಇದ್ರು ಅವರು. ಅದು ಒಂದು ಬಹಳ ಪ್ಲಸ್ ಪಾಯಿಂಟ್. ಕೆಲವೊಂದು ಗಾಯಕಿ ಹೆಣ್ಮಕ್ಳ ಹಾಡುಗಾರರು ಸುಮ್ಮನೆ ಹಾಡ್ತಾರೆ ಒಂದೇ ಧ್ವನಿ ಒಂದೇ ನಿಟ್ಟಿನಲ್ಲಿ. ಆದರೆ ಎಸ್ ಜಾನಕಿಯವರು ಮಾತ್ರ ಇರ್ತಕ್ಕಂಥ ಕಲ್ಪನಾ ಇರ್ಬೋದು, ಮಂಜುಳಾ ಇರ್ಬೋದು, ಆರತಿ ಇರ್ಬೋದು, ಭಾರತಿ ಇರ್ಬೋದು, ಇಂಥವರ ಧ್ವನಿಗಳನ್ನ ಗ್ರಹಿಸಿಕೊಂಡು ಆ ಧ್ವನಿಯ ರೀತಿಯಲ್ಲಿ ಅವರು ಹಾಡ್ತಾ ಇದ್ರು. ಹೀಗಾಗಿ ಅವರು ಆ ಹಾಡು ಚಿತ್ರದಲ್ಲಿ ಮೇಲೆ ಬರಬೇಕಾದಾಗ ಮಂಜುಳಾನ ಹಾಡ್ತಾ ಇದ್ದಾಳೆ, ಆರತಿಯವರೇ ಹಾಡ್ತಾ ಇದ್ದಾರೆ ಅಂತಕ್ಕಂಥ ಪರಿಕಲ್ಪನೆ ಆಗ್ತಾ ಇತ್ತು. ಈಗ ಎಸ್.ಪಿ. ಬಾಲಸುಬ್ರಹ್ಮಣ್ಯ ತಗೊಳ್ಳಿ, ಅವರು ಕೂಡ ಹಾಗೇನೆ ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಬೇರೆ ಬೇರೆ ನಟರ ಧ್ವನಿಯನ್ನ ಹಾಗೇ ಹೇಳ್ತಾ ಇದ್ರು. ಹೀಗಾಗಿ ಅವರು ಎಲ್ಲವೂ ಕೂಡ ನಾವು ಚಿತ್ರ ನೋಡ್ಬೇಕಾದಾಗ ಅಲ್ಲಿ ಇರ್ತಕ್ಕಂಥ ಪರದೆಯಲ್ಲಿ ಬಿಡ್ತಕ್ಕಂಥ ಪಾತ್ರಧಾರಿಗಳೇ ಹಾಡ್ತಾ ಇದ್ದಾರೆ ಹೇಳ್ತಕ್ಕಂಥ ಮಾತು ನಮಗೆ ಇದು ಅನಿಸ್ತಾ ಇತ್ತು. ಹೀಗಾಗಿ ಏನೇ ಆಗಲಿ ಭಾಳ ಮಾತಾಡೋದು ಬೇಡ, ಯಾಕಂದ್ರೆ ಹಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜಾನಕಿಯಮ್ಮವರ ಈ ಕಾರ್ಯಕ್ರಮ ನಿಜವಾಗೂ ಕೂಡ ಸುಧಾರವಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ವೇದಿಕೆಯ ವಿಜ್ಞಾನ ಸಂಗೀತ ಅಕಾಡೆಮಿ ಮತ್ತು ಕಲ್ಪತರು ಮಹಿಳಾ ಸಂಘ, ಸಹಾಯ ಮಾಡಿರ್ತಕ್ಕಂಥ ಕನ್ನಡೋತ್ಸವ ಇಲಾಖೆ ಬೆಂಗಳೂರು, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು. ಮಹಿಳೆಯರಾಗಿ ಒಬ್ಬ ರಾಷ್ಟ್ರದ ಖ್ಯಾತ ಗಾಯಕಿಯ ಹೆಸರಿನಲ್ಲಿ ಅವರ ನಿಧನದ ನಂತರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇದ್ದಾಗ ಭಾಳಷ್ಟು ಜನರನ್ನ ಹೊಗಳ್ತೀವಿ, ಅವರ ಅಭಿಮಾನಿಗಳಾಗ್ತೀವಿ. ಅವರ ನಿಧನದ ನಂತರ ಅವರನ್ನು ಮರೆತು ಬಿಡ್ತೀವಿ. ಆದರೆ ಎಸ್ ಜಾನಕಿಯವರು ಸುಮಾರು 40-50 ವರ್ಷಗಳ ಕಾಲ ರಾಷ್ಟ್ರದ ಬಹುಭಾಷೆಗಳಲ್ಲಿ ತಮ್ಮ ಗಾಯನವನ್ನು ನೀಡುವ ಮೂಲಕ ಅಂದಿನ ಕಾಲದಲ್ಲಿ ನಮಗೆಲ್ಲ ಮನರಂಜನೆ ನೀಡಿದ್ದಾರೆ. ಅದರಲ್ಲೂ ಕೂಡ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ಅವರ ಕೊಡುಗೆ ಬಹಳ ಅಪಾರ. ಯಾಕಂದರೆ ಪಿ.ಬಿ. ಶ್ರೀನಿವಾಸ್ ಅವರು, ಎಸ್.ಪಿ. ಬಾಲಸುಬ್ರಹ್ಮಣ್ಯ ಅವರು, ಪಿ. ಸುಶೀಲಾ ಅವರು, ವಾಣಿ ಜಯರಾಮ್ ಅವರು, ಎಸ್ ಜಾನಕಿ ಅವರು, ಇವರೆಲ್ಲರೂ ಕೂಡ ಬರೀ ಸಿನಿಮಾಕ್ಕಾಗಿ ಹಾಡನ್ನು ಹಾಡಲಿಲ್ಲ, ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಗೊಂಡು ಹೋಗಿದ್ದಾರೆ. ತಮ್ಮ ಗೀತೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಹೆಚ್ಚು ಪ್ರಚಾರಪಡಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲೂ ಮುಟ್ಟುವ ಹಾಗೆ ಚಲನಚಿತ್ರಗಳಲ್ಲಿ ಅವರ ಗಾಯನ ಹರಿದು ಬಂದಿದೆ ಅಂದರೆ ತಪ್ಪಾಗಲಾರದು. ಹಾಗಾಗಿ ಇಂತಹ ಎಲ್ಲ ಮಹನೀಯರ ಚಲನಚಿತ್ರದ ರಂಗದಲ್ಲಿರುವ ಮಹನೀಯರ ನೆನಪಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಗಾಗ ಮಾಡ್ತಾ ಇರಬೇಕು. ಯಾಕಂದರೆ ಇವರೆಲ್ಲ ಮತ್ತೆ ಹುಟ್ಟಿ ಬರೋದಿಲ್ಲ. ಬಂದರೂ ಅಂದಿನ ವಾತಾವರಣ, ಅಂದಿನ ವ್ಯವಸ್ಥೆ ಮತ್ತು ಅಂದಿನ ಸಮಾಜ, ಅಂದಿನ ಸಂಸ್ಕೃತಿ ಎಲ್ಲ ಇರೋದಿಲ್ಲ ಅಂತ ನಾವು ಭಾವಿಸಬೇಕು. ಯಾಕಂದರೆ ಅಂದಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಇರೋ ಕಾಲದಲ್ಲಿ, ಟಿ ವಿ ಇಲ್ಲದೆ ಇರೋ ಕಾಲದಲ್ಲಿ ಕೇವಲ ರೇಡಿಯೋಗಳಲ್ಲಿ ಮತ್ತು ಸಿನಿಮಾ ಮಂದಿರಗಳಲ್ಲಿ ಮಾತ್ರ ಇವರು ಹಾಡುಗಳನ್ನು ಕೇಳೋ ಒಂದು ಸಮಾಜದ ವ್ಯವಸ್ಥೆ ಇತ್ತು. ಆಗ ಇವರಿಗೆಲ್ಲ ನಾವೆಲ್ಲ ಅಭಿಮಾನಿಗಳಾಗಿದ್ದೀವಿ. ನಮಗೆ ಇತ್ತೀಚೆಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ತೀರ್ಕೊಂಡ್ರು, ಆಮೇಲೆ ಜಾನಕಿ ಅವರು ಈಗ ತೀರ್ಕೊಂಡಿದ್ದಾರೆ. ಪಿ. ಶ್ರೀನಿವಾಸ್ ಅವರು ತೀರ್ಕೊಂಡು 12-13 ವರ್ಷ ಆಯಿತು. ಆದರೂ ಕೂಡ ಅವರು ಸರ್ ಹೇಳಿರುವ ಹಾಗೆ ನಮ್ಮ ಕನ್ನಡ ಭಾಷೆ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಈ ಎಲ್ಲ ಗಾಯಕರ ಹೆಸರು ಇರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಕನ್ನಡ ಭಾಷೆ
ಇಷ್ಟೊಂದು ಶ್ರೀಮಂತವಾಗಿ ಮತ್ತು ಜನರಿಗೆ ಭಾಳ ವ್ಯಾಪಕವಾಗಿ ತಲುಪಿರೋದಕ್ಕೆ ಬರೀ ಕಥೆ ಮತ್ತು ಕಾದಂಬರಿ ಅಥವಾ ಸಾಹಿತ್ಯಗಳಿಂದ ಮಾತ್ರ ಸಾಧ್ಯ ಆಗಿಲ್ಲ. ಗೀತ ರಚನೆಕಾರರು, ಸಂಗೀತ ಸಂಯೋಜಕರು ಮತ್ತು ಇಂಥ ಖ್ಯಾತ ಗಾಯಕರಿಂದ ಕನ್ನಡ ಭಾಷೆ ಇಷ್ಟೊಂದು ಶ್ರೀಮಂತವಾಗಿ ಬೆಳೆದಿದೆ ಅಂದರೆ ತಪ್ಪಾಗಲಾರದು. ಅದರಲ್ಲಿ ಎಸ್ ಜಾನಕಿ ಅವರ ಕೊಡುಗೆ ಅಪಾರವಾಗಿದೆ. ಅವರ ಹಾಡುಗಳು ಕೂಡ ಇಂದಿಗೂ ಕೂಡ ನಮಗೆ ಒಂದು ಮನೋರಂಜನೆಯನ್ನು ನೀಡ್ತೇವೆ ಅಂದರೆ ತಪ್ಪಾಗಲಾರದು. ಭಾಳಷ್ಟು ಇಂದಿನ ಸಮಾಜದಲ್ಲಿ ಶ್ರೀಮಂತರು ಮನೆ ಮತ್ತು ತಮ್ಮ ಕಾರುಗಳಲ್ಲಿ ಎಸ್ ಜಾನಕಿ ಅವರ ಹಾಡುಗಳನ್ನು ಕೇಳಿಕೊಂಡು ಖುಷಿಯಾಗಿದ್ದಾರೆ. ಆದರೆ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಅಭಿಜ್ಞಾ ಸಂಗೀತ ಅಕಾಡೆಮಿ ಅಂತವ್ರು ಮಾತ್ರ. ಯಾಕಂದರೆ ಭಾಳಷ್ಟು ಶ್ರೀಮಂತರಿಗೆ ಅವರಿಗೆ ನಾವು ನೆನಪು ಬೇಕಾಗಿಲ್ಲ, ಅವ್ರ ಹಾಡು ಮಾತ್ರ ಬೇಕು. ಅವರ ಕಂಠಸಿರಿಯಿಂದ ಹೊಂದಿರೋ ಹಾಡುಗಳ ಮಧುರ ಗೀತೆಗಳು ಮಾತ್ರ ಬೇಕು. ನೋಡಿ, ಈಗ ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘದಲ್ಲಿ ಮತ್ತು ಅಭಿಜ್ಞಾ ಸಂಗೀತ ಅಕಾಡೆಮಿಯಲ್ಲಿ ಮಾತ್ರ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು, ಮುಂದೆ ಆಗ್ಬೋದು ಅಥವಾ ಆಗಲಿ ಇರ್ಬೋದು. ಆದರೆ ಈ ಸಂಸ್ಥೆ ಎರಡು ಸಂಸ್ಥೆಗಳು ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಎಸ್ ಜಾನಕಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾನು ಬಯಸಿದ ಮಾತು ಮುಗಿಸ್ತೇನೆ.